ನಾಳೆಯಿಂದ ಕರ್ನಾಟಕದಲ್ಲಿ ಕೋವಿಡ್ ವೈರಸ್ ಪರೀಕ್ಷೆ ಆರಂಭ ಆಗ್ತಾ ಇದೆ. ಕೋವಿಡ್ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ SARI ಹಾಗೂ ಉಸಿರಾಟದ ಸಮಸ್ಯೆ ಇರೋರಿಗೆ ಟೆಸ್ಟ್ ಮಾಡಲಾಗುತ್ತೆ. ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಒಳಪಡಿಸೋಕೆ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ನಾಳೆಯಿಂದ ಕರ್ನಾಟಕದಲ್ಲಿ ಕೋವಿಡ್ ವೈರಸ್ ಪರೀಕ್ಷೆ ಅಂದ್ರೆ ಟೆಸ್ಟ್ ಆರಂಭ ಆಗುತ್ತೆ. ಕೋವಿಡ್ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾರಿ ಹಾಗೂ ಉಸಿರಾಟದ ಸಮಸ್ಯೆ ಇರೋರಿಗೆ ಟೆಸ್ಟ್ ಮಾಡಿಸೋದಕ್ಕೆ ಶುರು ಮಾಡಲಾಗುತ್ತೆ. ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಒಳಪಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಅಫ್ಕೋರ್ಸ್ ಯಾರ್ಯಾರಿಗೆ ನೆಗಡಿ, ಕೆಮ್ಮು ಇದೆಲ್ಲ ಇರುತ್ತಲ್ಲ, ನಿಮೋನಿಯಾ ಇದೆಲ್ಲ ಇದ್ದವರು ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮ. ಈಗಲೇ ಸಣ್ಣದಿದ್ದಾಗಲೇ ಟೆಸ್ಟ್ ಮಾಡಿಸ್ಕೊಂಡ್ರೆ ನಮಗೆ ಒಳ್ಳೆಯದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಡಾಕ್ಟರ್ ಆಂಜನಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಪ್ಪ ಸರ್, ಮತ್ತೆ ಕೊರೋನಾ ಬಂದ್ಬಿಡ್ತಲ್ಲ ಸರ್, ಹೆಂಗ್ ಜೀವನ ಮತ್ತೆ ಈಗ? ಏನು ಕರ್ನಾಟಕದಲ್ಲಿ 35 ಪ್ರಕರಣಗಳು ದಾಖಲಾಗಿದ್ದಾವೆ. ಏನ್ ಹೇಳ್ತೀರಿ ಈ ಕ್ಷಣಕ್ಕೆ? ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ನಾನು ಬಹಳ ಸೀನಿಯರ್ ಡಾಕ್ಟರ್ ಇದ್ದೀನಿ. ಕೋವಿಡ್ ಟೈಮ್ ನಲ್ಲಿ ಬಹಳ ಸಾರಿ ಮಾತಾಡಿದ್ದೀನಿ. ಒಂದ್ ತಿಳ್ಕೋಬೇಕು ಮೆಡಿಕಲ್ ವಿಚಾರಗಳು. ಇದು ಹೊಸ ಗುಮ್ಮ ಬಿಟ್ಟಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚರ ಹೇಳೋಣ, ಬಟ್ ಎದುರಿಸೋದು ಬೇಡ. ನೋಡಿ, ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ, ನಮ್ ಭಾಷೆ ಇದು. ಎಂಡೆಮಿಕ್ ಕಾಯಿಲೆ, ಪ್ಯಾಂಡೆಮಿಕ್ ಕಾಯಿಲೆ, ಸ್ಪೊರಾಡಿಕ್ ಕಾಯಿಲೆ ಅಂತ. ಹೋದ್ ಸಾರಿ ಬಂದಿದ್ದು ಪ್ಯಾಂಡೆಮಿಕ್ ಕಾಯಿಲೆ. ಪ್ಯಾಂಡೆಮಿಕ್ ಅಂದ್ರೆ 35ರಿಂದ 40 ವರ್ಷಕ್ಕೆ ಒಂದ್ ಸಾರಿ ಬರುತ್ತೆ. 1922 ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲೂಯೆನ್ಸಾ, ಅದು ವೈರಲ್ ಕಾಯಿಲೆ ಬಂತು. ಅರ್ಧ ಯುರೋಪ್ ಮಲಗಿಸ್ಬಿಟ್ಟಿತ್ತು. ನಾನ್ ಡಾಕ್ಟರ್ ಆದ್ಮೇಲೆ ಬಂದಂತ ಫಸ್ಟ್ ಪ್ಯಾಂಡೆಮಿಕ್ ಕೊರೋನಾ, ಅದನ್ನ ಅನುಭವಿಸಿದೀವಿ. ಈಗ ಏನು ಸುದ್ದಿ ಆಗ್ತಾ ಇದೆಯಲ್ಲ, ಇದು ತುಂಬಾ ಎಕ್ಸಾಜರೇಟ್ ಮಾಡ್ತಿದ್ದಾರೆ. ದಯವಿಟ್ಟು ನಾ ಹೇಳ್ತೀನಿ ಕೇಳಿ. ಜನಗಳಿಗೆ ಸೇಮ್ ಪ್ರಿಕಾಷನ್, ನಮ್ಗೆ ಆಲ್ರೆಡಿ ಅನುಭವ ಬಂದಿದೆ. ಕೋವಿಡ್ ನೊಳಗೆ ಇಟ್ಸ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಆದ್ರಿಂದ ಕೈ ತೊಳ್ಕೊಳ್ಳಿ, ಬಾಯಿಗೆ ಮಸ್ಕ್ ಹಾಕೊಳ್ಳಿ, ಎಲ್ಲಂದ್ರಲ್ಲೇ ಹೋಗ್ಬೇಡಿ. ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಆಮೇಲೆ ಆಗ್ಲೇ ನಿಮ್ ಮಾತನ್ನ ನಾನು ಕೇಳಿಸ್ಕೊಂಡ್ರೆ ಎಲ್ರು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ನೆಗಡಿ ಕೆಮ್ಮನೊಳಗೆ ನೀವು ಟೆಸ್ಟ್ ಮಾಡ್ತಿದ್ರು ಕೂಡ ದೇರ್ ಇಸ್ ನೋ ಸ್ಪೆಸಿಫಿಕ್ ಡ್ರಗ್ ಫಾರ್ ಕೊರೋನಾ ಆರ್ ಎನಿ ಅದರ್ ವೈರಸ್. ಏನಂದ್ರೆ ಇವ್ರನ್ನ ಮನೆಗೆ ಟ್ರೀಟ್ ಮಾಡ್ಬೇಕಾ ಅಥವಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾ ಅನ್ನೋ ಒಂದು ಐಡಿಯಾ ಬರ್ತದೆ. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನಾನು ಬಹಳ ಸಾರಿ ಹಿಂಗ್ ಮಾತಾಡ್ತಿರ್ತೀನಿ. ದಯವಿಟ್ಟು ಜನಗಳಿಗೆ ಎದುರಿಸೋದ್ ಬೇಡ. ಇದು ಬರೀ ಆರೋಗ್ಯದ ಬಗ್ಗೆ ಎದುರಿಸೋದು ಅಷ್ಟೇ ಅಲ್ಲ, ಎಕಾನಮಿ ಹಾಳಾಗೊಳ್ಟೋಗುತ್ತೆ. ಸುಮ್ನೆ ಜನಗಳಿಗೆ ಭಯ. ಅದರಿಂದ ಎಚ್ಚರವಾಗಿರಿ ಅಂತ ಹೇಳಬೇಕೆ ಹೊರತು ನಾವು ಎದುರಿಸೋದು ಬೇಡ ಅಂತ ನನ್ನ ಅಭಿಪ್ರಾಯಪ್ಪ, ಪರ್ಸನಲ್. ನಿಜ ಸರ್. ಕಳೆದ ಅಂದ್ರೆ ಫಸ್ಟ್ ವೇವ್, ಸೆಕೆಂಡ್ ವೇವ್ ಟೈಮಲ್ಲಿ ನಾವೆಲ್ಲ ಗಮನಿಸಿದ ಹಾಗೆ ಬಹಳಷ್ಟು ಜನ ಇದ್ರ ಬಗ್ಗೆ ಆತಂಕಕಾರಿ ಸುದ್ದಿಗಳನ್ನು ಹೇಳ್ತಾ ಇದ್ರು. ಅಯ್ಯೋ, ಮನೆ ಹೊರಗಡೆ ಬಂದ್ರೆ ನಿಮಗೆ ಕೊರೋನಾ ಬಂದ್ಬಿಡುತ್ತೆ ಅಂದಾಗ ನೀವು ಮಾತ್ರ ಎಲ್ಲಾ ಜನರಿಗೆ ಒಂದು ಕರೆ ಕೊಟ್ಟಿದ್ರಿ, ಯಾರು ಹೆದರ್ಬೇಡ್ರಪ್ಪ, ಇದೇನೂ ಅಲ್ಲ, ಸ್ವಲ್ಪ ಕ್ಲೀನ್ ಆಗಿರಿ, ಜೊತೆಗೆ ಮಾಸ್ಕ್ ಹಾಕೊಳ್ಳಿ ಅನ್ನೋ ನಿಟ್ಟಿನಲ್ಲೇನೆ ಕರೆ ಕೊಟ್ಟಿದ್ರೆ. ಅದೇ ರೀತಿಯಾಗ್ಲೂ ಈಗಲೂ ಕೂಡ ಮಾತನಾಡ್ತಾ ಇದೀರಿ ಸರ್. 100% ಈಗಲೂ ಹೇಳ್ತೀನಿ. ಇದು ಮಾಧ್ಯಮದಲ್ಲಿ ಬರೋ ಕೆಲವು ಭಾಷೆಗಳಿದೆ. ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತಾರಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ಅಮ್ಮ ಇದೊಂದು ಗೊಣ್ಣೆ ಸುರಿಸೋ ವೈರಸ್. ಇದು ಇವತ್ತಿಂದಲ್ಲ, ನಾನು MBBS ಓದ ಕಾಲದಿಂದಲೂ ಇದೆ ಕೊರೋನಾ. ನಾನು ಬಳ್ಳಾರಿ ಒಳಗೆ ನನ್ನ ಬುಕ್ ನಲ್ಲೂ ತಗೊಂಡೋಗಿ ತೋರಿಸ್ದೆ. ದಯವಿಟ್ಟು ಇಡ್ತೇನೆ ಅಪ್ಪರ್. ಅದು ಈಗ ಬಂದಿರೋದು ಮ್ಯೂಟೇಶನ್. ನೋಡಿ, ವೈರಸ್ ಒಂದು ಗುಣ ಕೊಟ್ಟಿದ್ದಾರೆ ದೇವರು. ಅದು ಮ್ಯೂಟೇಟ್ ಆಗ್ತಾನೆ ಇರುತ್ತೆ. ಅಷ್ಟೊಂದು ಸಾವು ನೋವುಗಳಾಗೋದಕ್ಕೆ ಏನ್ ಕಾರಣ ಸರ್? ಕಳೆದ ಸತ್ತೋದ್ರೆ ಇಡೀ ಕರ್ನಾಟಕ 6 ಕೋಟಿ ಜನದಲ್ಲಿ ಒಬ್ಬರು ಸತ್ತರೆ ಇಷ್ಟು ಸುದ್ದಿ ಆಗ್ಬಿಡುತ್ತೆ. ಅದೇ ದಿನ ಹಾರ್ಟ್ ಅಟ್ಯಾಕ್ ನಿಂದ ಎಷ್ಟು ಜನ ಸಾಯ್ತಾರೆ, ಆಕ್ಸಿಡೆಂಟ್ ನಿಂದ ಎಷ್ಟು ಜನ ಸಾಯ್ತಾರೆ, ಅದು ಯಾರು ಗಮನಿಸೋದೇ ಇಲ್ಲ. ಪಾಪ ಸತ್ತೋಗಿದೆ. ನಾವೇನು ಒಬ್ಬ ವೈದ್ಯನಾಗಿ ಅವತ್ತು ನಮ್ಗೆ ಒಂದು ಸಾವು ಕೂಡ ಆಗ್ಬಾರ್ದಿತ್ತು ಅನ್ಸುತ್ತೆ. ಬಟ್ ಒಂದು ಸಾವು ಹಿಡ್ಕೊಂಡು ಲಾಸ್ಟ್ ಟೈಮ್ ಹಂಗೆ ನಾನು ಬಹಳ ಸರಿ ಹೇಳಿದೆ, ತಗಡು ಹೊಡೆದವನು 3 ಲಕ್ಷ ಮಾಡ್ಕೊಂಡ, ಗಳ ಹೊಡೆದವನು 3 ಲಕ್ಷ ಮಾಡ್ಕೊಂಡ. ಗಡಕ್ಕೂ ತಗಡಿಗೂ ಈ ವೈರಸ್ಗೂ ಸಂಬಂಧನೇ ಇಲ್ಲ. ದಯವಿಟ್ಟು ಇಂಥ ವಿಚಾರಗಳನ್ನ ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಅದು ನೀವಂತೂ ಬಹಳ ಸೆನ್ಸಿಬಲ್ ಆಗಿ ಗ್ಯಾರಂಟಿ ನ್ಯೂಸ್ ನಿಂದ ಮಾತಾಡ್ತಾ ಇದ್ದೀರಿ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಸೊ ಲೆಟ್ ಇಸ್ ಆಲ್, ಎಲ್ರಿಗೂ ಕೂಡ ಒಂದು ಎಚ್ಚರಿಕೆ. ಅದು ಎಷ್ಟು ಸಿಂಪಲ್ ರೀ. ಇವತ್ತು ಒಂದ್ ಮಾಸ್ಕ್ ಹಾಕೊಳ್ಳಿ, ಒಂದ್ ಕೈ ತೊಳ್ಕೊಳ್ಳಿ, ಜನ ಕೆಲ್ಸಕ್ಕೆ ಬರೋದು ಕಡೆ ಹೋಗ್ಬೇಡಿ, ಅಷ್ಟೇ. ಇಷ್ಟು ಮಾಡಿರ್ ಸಾಕು. ಅಂದ್ರೆ ಕೊರೋನಾ ಜಾಸ್ತಿ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆನೆ ನಾವು ಅಲರ್ಟ್ ಆಗ್ಬಿಟ್ರೆ ಆಯ್ತಲ್ಲ ಸರ್? ಡೆಫಿನೆಟ್ಲಿ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ಬಟ್ ಪದೇ ಪದೇ ಎಲ್ಲಾ ಕಡೆನೂ ಜನಗಳಿಗೆ ಒಂಥರ ಆತಂಕ ಮಾಡೋದು ಬೇಡ ಅಂತ. ಓಕೆ.
ಅದೇ ಒಟ್ಟಾರೆಯಾಗಿ ನೀವ್ ಹೇಳೋದು ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಬಳಸಿ ಅಂತ ಅಷ್ಟೇ. ಅಷ್ಟೇ 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 ಅಷ್ಟೇ. ಖರ್ಚೀಫ್ ಇಲ್ದಿದ್ರು ಪರವಾಗಿಲ್ಲ, ಜೋಬಲ್ಲಿ ಒಂದ್ ಮಾಸ್ಕ್ ಇಟ್ಕೊಳ್ಳಿ ಅಂತ. ಇದ್ರ ಅದೇ ಖರ್ಚೀಫ್ನು ಮೂತಿಗೆ ಇಟ್ಕೊಳ್ಳಿ. ಯಾಕಂದ್ರೆ ಎದುರಿಗಿರೋನ್ ಕೆಮ್ಮಿದ್ರೆ ಅವನ್ ಮೂತಿ ಮೇಲೆ ನಾವು ಕೈ ಇಡಕ್ ಆಗಲ್ಲ. ಅದಕ್ಕೆ ನಮ್ಮ ಮೂತಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ನಮಗ್ ಸೇಫ್ ಅಷ್ಟೇ. ವೆರಿ ವೆರಿ ಸಿಂಪಲ್ ಲಾಜಿಕ್. ಸರ್ ಈಗ ಅಂದ್ರೆ ಸಾರಿ ಕೇಸಸ್ಗಳು ಅಂತ ಇದೆ ಸರ್, ಹಂಗಂದ್ರೆ ಏನದು? ಅದಕ್ಕೇನು, ಅದ್ರ ಗುಣಲಕ್ಷಣಗಳೇನು? ಯಾವುದು ಸಾರಿ? SAARI. ಇದು ನಮ್ಮ ಮೆಡಿಕಲ್ ಟರ್ಮಿನಾಲಜಿಗಳು ಇವು. ಎನಿ ವೈರಸ್, ಅಪ್ಪರ್ ರೆಸ್ಪಿರೇಟರಿ ವೈರಸ್ಗಳು ಒಬ್ಬರಿಂದ ಒಬ್ಬರಿಗೆ ಹರಡೋಗುತ್ತಲ್ಲ, ಆ ಗ್ರೂಪ್ನಾಗ ಬರ್ತಾವ ಅವೆಲ್ಲ. ಸೊ ಹಂಗಾಗಿ ನಮ್ಮ ಮೆಡಿಕಲ್ ಪದಗಳಿಗೆ ಜನಗಳಿಗೆ ಕನ್ಫ್ಯೂಷನ್ ಆಗ್ತದೆ. ಹಂಗಾಗಿ ಇಟ್ಸ್ ಎ ವೈರಲ್ ಡಿಸೀಸ್. ಅದ್ರೊಳಗೆ ಮ್ಯೂಟೇಶನ್ ಆಗ್ತದೆ. ಈ ಮ್ಯೂಟೇಶನ್ ಪದ ರೂಪಾಂತರಿ ಅಂತೀವಿ ನಾವು. ಅಂಡ್ ಇನ್ನೊಂದು, ಜನಗಳೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವೈರಸ್ ಇಂಡಿಪೆಂಡೆಂಟ್ ಆಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮನುಷ್ಯನೊಳಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಕೋಳಿ ಒಳಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಹಂದಿಗೆ ಹೋಗ್ಬೇಕು. ಸ್ವೈನ್ ಫ್ಲೂ ಅಂತೀವಿ ನಾವು, ಬರ್ಡ್ ಫ್ಲೂ ಅಂತೀವಿ. ನಮ್ ಹ್ಯೂಮನ್ ಬೀಯಿಂಗ್ ಬಂದಾಗೆ ನಾವು ಕೊರೋನಾ ಅದ್ರ ಆಲ್ಟರ್ನೇಟಿವ್ ಈಗ ಬಂದಿರೋವೆಲ್ಲ. ಸೊ ಅದರಿಂದ ಇಟ್ಸ್ ವೆರಿ ಸಿಂಪಲ್. ಆ ಗ್ರೂಪ್ ಎಲ್ಲ ಅದೇ ತರ ವೈರಸ್, RNA ವೈರಸ್ ಅಂತೀವಿ ನಾವು. ಸೊ ಹಂಗಾಗಿ ಇದು ಇನ್ನೊಂದು ವಿಶೇಷ ಏನಂದ್ರೆ ನೋಡಿ, ಒಂದೇ ಒಂದು ವೈರಸ್ ಕಾಯಿಲೆನ ಗ್ಲೋಬಿಂದ ಎರಾಡಿಕೇಟ್ ಮಾಡಿರೋದು ಅಂದ್ರೆ ಇದುವರೆಗೂ ಸ್ಮಾಲ್ ಪಾಕ್ಸ್. ಅದು ಕೂಡ ವೈರಲ್ ಡಿಸೀಸೇ. ಬಟ್ ಇದಕ್ಕೆ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ, ಬಟ್ ಟೋಟಲ್ ಪ್ರೊಟೆಕ್ಷನ್ ಆಗಲ್ಲ. ಇವತ್ತು ಬರೋ ಕೊರೋನಾ ನನಗೆ ಬಂದ್ರೆ ನಾನು ತಗೊಂಡಿರೋ ವ್ಯಾಕ್ಸಿನ್ ಹೆಲ್ಪ್ ಆಗುತ್ತಾ? 100% ಇಲ್ಲ. ಒಂದು 20 to 10% ನನ್ನ ಇಮ್ಯುನಿಟಿ ಹೆಲ್ಪ್ ಆಗ್ಬಹುದು. ಅದರಿಂದ ಈ ಕನ್ಫ್ಯೂಷನ್ಗಳು ಬೇಡ ಅಂತ ಜನಗಳಿಗೆ. ಸರ್, ಅಂದ್ರೆ ಕಳೆದ ಬಾರಿ ನಾವು ಗಮನಿಸಿದಾಗ ಅತಿ ಹೆಚ್ಚು ಕೊರೋನಾ ಕೇಸಸ್ಗಳು ಕಂಡು ಬಂದಿದ್ದು ಒಂದು ಮಕ್ಕಳಲ್ಲಿ, ಪುಟ್ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ. ನ್ಯಾಚುರಲಿ. ಬಟ್ ಡೆತ್ ಆಗಿದ್ದು ಮಕ್ಕಳಲ್ಲಿ ಕಡಿಮೆ. ನೋಡಿ, ಇದನ್ನ ಬಹಳ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಇಮ್ಯುನಿಟಿ ಕಡಿಮೆ ಇರೋದು ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ. ಕೋಮಾರ್ಬಿಡಿಟಿ ಅಂದ್ರೆ ಆಲ್ರೆಡಿ ಡಯಾಬಿಟಿಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾರಲ್ಲ, ಅವರಲ್ಲಿ ನಮ್ಮ ಇಮ್ಯುನಿಟಿ ಕಡಿಮೆ ಇರುತ್ತೆ. ನೋಡಿ, ಇಮ್ಯೂನ್ ಅಂದ್ರೆ ಅಗೇನ್ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಒಬ್ಬ ಆರೋಗ್ಯವಂತನ ಮನುಷ್ಯ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ, WBC 8 ರಿಂದ 12 ಸಾವಿರ. ಅವು ನಮ್ ಸೋಲ್ಜರ್ಸ್. ಅದು ಚೆನ್ನಾಗಿತ್ತು ಅಂದ್ರೆ ಯಾವುದೇ ಒಂದು ವೈರಸ್ ನಮ್ ದೇಹದೊಳಗೆ ಎಂಟ್ರಿ ಆದ್ರೆ ಅದನ್ನು ಕೊಂದು ಆಂಟಿಬಾಡೀಸ್ ರೆಡಿ ಆಗ್ತವೆ. ಸೊ ಅದಕ್ಕೆ ನಾವು ಹೇಳೋದು, ಯಾವಾಗ್ಲೂ ಕೂಡ ಮನುಷ್ಯನ ಇಮ್ಯುನಿಟಿ ಚೆನ್ನಾಗಿದ್ರೆ ಯಾವಾಗ್ಲೂ ಕೂಡ ನಮ್ಗೆ ಯಾವುದೇ ಒಂದು ವೈರಲ್ ಕಾಯಿಲೆನ ಫೇಸ್ ಮಾಡೋದು ಈಸಿ ಆಗುತ್ತೆ. ಬಟ್ ಮಕ್ಕಳಲ್ಲಿ ಅದು ಕಡಿಮೆ ಇರುತ್ತೆ, ಹಿರಿಯರಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ಆ 3 ಕ್ಯಾಟಗರಿ: ಪ್ರೆಗ್ನೆಂಟ್ ವುಮನ್, ಚಿಲ್ಡ್ರನ್ ಅಂಡ್ ಎಲ್ಡರ್ಲಿ ಪೀಪಲ್ ಅಂಡ್ ಪೀಪಲ್ ವಿತ್ ಕೋಮಾರ್ಬಿಡಿಟೀಸ್. ಇವ್ರು ಕೇರ್ಫುಲ್ ಆಗಿರ್ಬೇಕು ಅಂತ. ಸರ್, ಇನ್ನೊಂದು, ಈಗ ಸ್ಕೂಲ್ ಬೇರೆ ಶುರುವಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ರಜೆಲಿದ್ರು ಮಕ್ಕಳು, ಪೋಷಕರಿಗೂ ಆತಂಕ ಇರಲಿಲ್ಲ. ಈಗ ಸ್ಕೂಲ್ಗಳು ಶುರುವಾದ್ರೆ ಹೆಂಗೆ ಸರ್? ಶಿಕ್ಷಣ ಇಲಾಖೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ನಿಮ್ ಪ್ರಕಾರ? ಸರ್, ಲಾಸ್ಟ್ ಟೈಮ್ ಪಾಪ ಎನಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ದೇ ಆರ್ ಹೈಲಿ ರೆಸ್ಪಾನ್ಸಿಬಲ್ ಪೀಪಲ್. ಅವು ಎಲ್ಲ ಜವಾಬ್ದಾರಿ ತಗೋತಾರೆ. ಎಲ್ಲಿ ಎಡವಟ್ಟಾಗೋದು ಅಂದ್ರೆ ಸರ್ಕಾರದ ಏಜೆನ್ಸೀಸ್. ಅಷ್ಟ್ ಬಿಟ್ರೆ ಬೇರೆ. ಸೊ ನ್ಯಾಚುರಲಿ ಯಾವ್ದೋ ಒಂದು ಮಗುಗ್ ನೆಗಡಿ, ಕೆಮ್ಮು, ಜ್ವರ ಇದ್ರೆ ಅವ್ರನ್ನ ಐಸೋಲೇಟ್ ಮಾಡ್ತಾರೆ, ಶಾಲೆಗೆ ಕುಂಡ್ರಿಸೋದಿಲ್ಲ. ಅಷ್ಟು ಪ್ರಿಕಾಷನ್ ತಗೊಂಡ್ರೆ ಸಾಕು. ಹಂಗಾಗಿ ಲಾಸ್ಟ್ ಟೈಮ್ ಈ ಕೋವಿಡ್ ಹೆಸರಿನಲ್ಲಿ ಮಕ್ಕಳಿಗೆಲ್ಲ ಮೊಬೈಲ್ ಕೊಟ್ಟು ಪಾಪ ಇಡೀ ಎಜುಕೇಶನ್ ಸಿಸ್ಟಮ್ನೇ ಹಾಳಾಗಂಗ್ ಮಾಡ್ಬಿಟ್ರು. ಸೊ ಆ ಮಟ್ಟಕ್ಕೆ ಎಲ್ಲ ಮಾಡಕ್ ಹೋಗ್ಬಾರ್ದು. ಈಗ ಪರ್ಟಿಕ್ಯುಲರ್ ಇಟ್ ಇಸ್ ನಾಟ್ ಎ ಸ್ಪೊರಾಡಿಕ್ ಡಿಸೀಸ್, ಇಟ್ ಇಸ್ ಅನ್ ಎಂಡೆಮಿಕ್ ಡಿಸೀಸ್. ನೋಡಿ, ಈ ಪದಗಳನ್ನ ನಮ್ಮಂತ ಡಾಕ್ಟರ್ಗಳನ್ನ ಇದರಲ್ಲಿ ಸರ್ಕಾರದವರು ಕುಂಡ್ರಿಸ್ಕೊಂಡು ಅವ್ರ ಒಪಿನಿಯನ್ ತಗೋಬೇಕು. ನೀವು ನೋಡಿ, ಒಂದು ಟೆಕ್ನಿಕಲ್ ಕಮಿಟಿ ಮಾಡ್ತಾರೆ, ಅನ್ಕನ್ಸರ್ನ್ಡ್ ಫೆಲೋ, ಅವ್ನು ಯಾವೊಂದು ಮಿನಿಸ್ಟರ್ ಅಳಿಯ ಇರ್ತಾನೆ ಅವನ್ನ ಕಮಿಟಿಗೆ ಹಾಕ್ತಾರೆ. ಒಬ್ಬ ವೈರಾಲಜಿಸ್ಟ್, ಒಬ್ಬ ಫಿಸಿಷಿಯನ್, ಒಬ್ಬ ಪೀಡಿಯಾಟ್ರಿಷಿಯನ್, ಒಬ್ಬ ಮೈಕ್ರೋಬಾಯ್, ಇಂಥವ್ರು ಕುಂಡ್ರಿಸೋದಿಲ್ಲ. ಅವ್ರು ಕರೆಕ್ಟ್ ಆಗಿ ಅಡ್ವೈಸ್ ಮಾಡಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಜ. ಸೊ ಮಕ್ಕಳು ಒಟ್ಟಾರೆ ಕೊನೆಯದಾಗಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ವೆರಿ ಸಿಂಪಲ್ ಅಪ್ಪ, ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ. ಬಿ ಕೇರ್ಫುಲ್. ಮಾಸ್ಕ್ ಹಾಕೊಳ್ಳಿ, ಹಾಕೊಳ್ಳಿ, ಬಟ್ ಎದ್ರುಕೊಳಕ್ ಹೋಗ್ಬೇಡಿ. ಅದಂತೂ ಸರ್ಟನ್ಲಿ ಟ್ರೂ. ನಾನು ಹೋದ್ ಸಾರಿ ಇನ್ಫ್ಯಾಕ್ಟ್ ನಾನು ಎಷ್ಟು ಜನ ಕೇಳಿದೆ ಅಂದ್ರೆ ಅರ್ಧ ಜನ ಎದ್ರಿ ಸತ್ತೋದ್ರು. ಸರ್ಕಾರದಲ್ಲಿ ಒಂದು ಮನವಿ, ಜನಗಳಿಗೆ ಫೋನ್ ಮಾಡಿದ ತಕ್ಷಣ ಒಂದು ಆಂಬುಲೆನ್ಸ್, ಸರ್ ಇಷ್ಟೆಲ್ಲ ಮಾತಾಡ್ತೀವಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರೀಮಿಯರ್ ಹಾಸ್ಪಿಟಲ್ ಇರೋದೇ 100 ICU ಬೆಡ್ ಇದೆ, ದಯವಿಟ್ಟು ಅದನ್ನ ಇನ್ಕ್ರೀಸ್ ಮಾಡಿ ಅಂತ ಕೇಳ್ಕೊತೀವಿ. ಜನಗಳಿಗೆ ಮಾತ್ರ ಒಂದು ಭರವಸೆ. ನಾನೊಬ್ಬ ಡಾಕ್ಟರ್ ಆಗಿ ಹೇಳ್ತೀನಿ, ಎದುರ್ಕೋಬೇಡಿ ಅಂತ. ಎಸ್ ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.